ಇವತ್ತು ನಾವು ವಕ್ಫ್ ಆಕ್ಟ್ ಬಗ್ಗೆ ಕೇಳ್ತಾ ಇರ್ತೀವಿ. ವಿಶೇಷವಾಗಿ 1995 ಮತ್ತು 2013ರಲ್ಲಿ ಯಾವ ಈ ವಕ್ಫ್ ಆಕ್ಟ್ಗಳು ಅಧಿನಿಯಮಗಳು ಜಾರಿಗೆ ಬಂದವೋ ಇದು ಯಾವ ರೀತಿ ದೇಶಕ್ಕೆ ಆಘಾತಕಾರಿಯಾಗಿದೆಯೋ ಇದೆಲ್ಲದೂ ಕೂಡ ನಮಗೆ ಗೊತ್ತೇ ಇದೆ. ವಿಶೇಷವಾಗಿ ಈಗ ಕಳೆದ ಒಂದು ವರ್ಷದಿಂದ ಈ ವಕ್ಫ್ ಇದನ್ನ ರಿಪೀಲ್ ಮಾಡಬೇಕು, ಈ ಅಧಿನಿಯಮಗಳನ್ನ ರದ್ದು ಮಾಡಬೇಕು ಅನ್ನೋ ಒಂದು ಆಂದೋಲನ ಇದೆ. ಏನು ಮುಸ್ಲಿಮರ ಹೆಣ್ಣು ಮಕ್ಕಳಿಗೆ ಏನೊಂದು ಅನ್ಯಾಯ ಆಗ್ತಾ ಇದೆ, ಮುಸಲ್ಮಾನರ ತೊಂದರೆಗಳೇನಿದೆ, ಇದರ ಬಗ್ಗೆ ಹೆಚ್ಚಿನ ರಾಜಕಾರಣಿಗಳು ಗಮನ ಕೊಡೋದೇ ಇಲ್ಲ. ಅವರು ಮತದಾರರ ಒಂದು ಬ್ಯಾಂಕ್ ಆಗಿ, ಮತ ಬ್ಯಾಂಕ್ ಆಗಿ, ವೋಟ್ ಬ್ಯಾಂಕ್ ಆಗಿ ಮುಸಲ್ಮಾನರನ್ನು ಪರಿಗಣಿಸ್ತಾರೆ. ಯಾವುದೇ ರಾಜಕೀಯ ಪಕ್ಷ ಆಗಲಿ, ಮುಸಲ್ಮಾನರ ರಾಜಕೀಯ ಪಕ್ಷ ಆಗಲಿ, ಅವರು ಮಾಡುವಂಥದ್ದು ಕೂಡ ಇದೇ ಕೆಲಸ. ಇದನ್ನ ಹಮೀದ್ ದಲ್ವಾಯಿ ಅವರು ಬಹಳ ಅದ್ಭುತವಾಗಿ ಹೇಳ್ತಾರೆ. ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನನ್ನ ಪ್ರಣಾಮಗಳು. ನಾನು ಮಂಜುನಾಥ್ ಹಜ್ಜಂಪುರ, ಸಂಪಾದಕ, ಲೇಖಕ ಮತ್ತು ಅಂಕಣಕಾರ. ಇದು ನನ್ನ ವಿಡಿಯೋ ಕಾಲಮ್. ಹಮೀದ್ ದಲ್ವಾಯಿ ಅಂತ ಒಬ್ಬರು ರಾಜಕಾರಣಿ ಇದ್ದರು. ಬಹಳ ವಿಶೇಷವಾದ ವ್ಯಕ್ತಿ. ಸಾವಿರಾರು ವರ್ಷಗಳ ನಮ್ಮ ಭಾರತೀಯ ಪರಂಪರೆಯಲ್ಲಿ ಭಾರತದ ಮುಸ್ಲಿಮರಲ್ಲಿ ಅತ್ಯದ್ಭುತವಾದ ರಾಷ್ಟ್ರನಿಷ್ಠೆಯ ಒಬ್ಬರು ವ್ಯಕ್ತಿ ಸಿಗ್ತಾರೆ ಅಂತ ಹೇಳಿದ್ರೆ ಅವರು ಹಮೀದ್ ದಲ್ವಾಯಿ. ಬೆರಳಿಣಿಕೆ ಜನ ಸಿಗ್ಬೋದಷ್ಟೇ. ಅದರಲ್ಲೂ ಅವರು ಕೆಲ ಕಾಲ ಸಮಾಜವಾದಿ ಪಕ್ಷದಲ್ಲಿದ್ದರು ಮತ್ತು ಅವರು ರಾಜಕಾರಣಿಯಾಗಿದ್ದರು ಅನ್ನೋದು ಒಂದು ಆಶ್ಚರ್ಯಪಡುವಂಥದ್ದೇನೆ. ಆದರೆ ಅದಕ್ಕಿಂತ ಹೆಚ್ಚು ಅವರು ಸಮಾಜ ಸುಧಾರಕರಾಗಿದ್ದರು. ಏನು ಮುಸ್ಲಿಮರ ಹೆಣ್ಣು ಮಕ್ಕಳಿಗೆ ಏನೊಂದು ಅನ್ಯಾಯ ಆಗ್ತಾ ಇದೆ, ಮುಸಲ್ಮಾನರ ತೊಂದರೆಗಳೇನಿದೆ, ಇದರ ಬಗ್ಗೆ ಹೆಚ್ಚಿನ ರಾಜಕಾರಣಿಗಳು ಗಮನ ಕೊಡೋದೇ ಇಲ್ಲ. ಅವರು ಮತದಾರರ ಒಂದು ಬ್ಯಾಂಕ್ ಆಗಿ, ಮತ ಬ್ಯಾಂಕ್ ಆಗಿ, ವೋಟ್ ಬ್ಯಾಂಕ್ ಆಗಿ ಮುಸಲ್ಮಾನರನ್ನು ಪರಿಗಣಿಸ್ತಾರೆ. ಯಾವುದೇ ರಾಜಕೀಯ ಪಕ್ಷ ಆಗಲಿ, ಮುಸಲ್ಮಾನರ ರಾಜಕೀಯ ಪಕ್ಷ ಆಗಲಿ, ಅವರು ಮಾಡುವಂಥದ್ದು ಕೂಡ ಇದೇ ಕೆಲಸ. ಇದನ್ನು ಹಮೀದ್ ದಲ್ವಾಯಿ ಅವರು ಭಾಳ ಅದ್ಭುತವಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಅವರ ಅನೇಕ ವಿಚಾರಗಳು ಆಶ್ಚರ್ಯ ಪಡೋ ಥರ ಇದೆ. ಎಷ್ಟು ವಿಚಿತ್ರ ಅಂದರೆ ಬಹಳ ಬೇಗ ಅವರು ನಮ್ಮನ್ನೆಲ್ಲ ಅಗಲಿ ಹೋದರು. 1932ರಲ್ಲಿ ಅವರು ಹುಟ್ಟಿದ್ದು. 1977ರಲ್ಲಿ ಬಹಳ ಕಡಿಮೆ ವಯಸ್ಸಲ್ಲಿ ಹೊರಟೋದ್ರು ಅವರು ನಿಧನರಾಗಿ ಈಗಾಗಲೇ ಸುಮಾರು 48 ವರ್ಷಗಳೇ ಆಗಿವೆ. ಆದರೆ ಅವರ ಹೆಜ್ಜೆ ಗುರುತುಗಳೇನಿದೆ ನಾವೆಲ್ಲರೂ ನೆನಪಿಟ್ಕೊಳ್ಬೇಕು. ಹಮೀದ್ ದಲ್ವಾಯಿ ಅಂಥ ಒಬ್ಬರು ರಾಜಕಾರಣಿ, ಒಬ್ಬರು ಸಮಾಜ ಸುಧಾರಕ ಸಿಕ್ಕೋದೇ ಇಲ್ಲ. ಅಷ್ಟು ಅದ್ಭುತ. ಇವತ್ತು ನಾವು ವಕ್ಫ್ ಆಕ್ಟ್ ಬಗ್ಗೆ ಕೇಳ್ತಾ ಇರ್ತೀವಿ. ವಿಶೇಷವಾಗಿ 1995 ಮತ್ತು 2013ರಲ್ಲಿ ಯಾವ ಈ ವಕ್ಫ್ ಆಕ್ಟ್ಗಳು ಅಧಿನಿಯಮಗಳು ಜಾರಿಗೆ ಬಂದವೋ, ತಿದ್ದುಪಡಿಯಾಗಿ ಅದು 2013ರಲ್ಲಿ ಜಾರಿಗೆ ಬಂತು, ಇದು ಯಾವ ರೀತಿ ದೇಶಕ್ಕೆ ಆಘಾತಕಾರಿಯಾಗಿದೆಯೋ ಇದೆಲ್ಲದೂ ಕೂಡ ನಮಗೆ ಗೊತ್ತೇ ಇದೆ. ವಿಶೇಷವಾಗಿ ಈಗ ಕಳೆದ ಒಂದು ವರ್ಷದಿಂದ ಈ ವಕ್ಫ್ ಇದನ್ನು ರಿಪೀಲ್ ಮಾಡಬೇಕು, ಈ ಅಧಿನಿಯಮಗಳನ್ನು ರದ್ದು ಮಾಡಬೇಕು ಅನ್ನೋ ಒಂದು ಆಂದೋಲನ ಇದೆ. ಹಾಗೆಯೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಿದ್ದುಪಡಿಗಳಾಗಬೇಕು ಅಂತ ಕೂಡ ಪಾರ್ಲಿಮೆಂಟಲ್ಲಿ ಒಂದು JPC ನೇಮಕ ಆಗಿ ಈ ವರ್ಷ 2025ರ ಬಜೆಟ್ ಒಂದು ಅಧಿವೇಶನದಲ್ಲಿ ಅದು ಮಂಡಿತವಾಗೋ ಒಂದು ಅವಕಾಶ ಆಗಿದೆ. ಅದಕ್ಕೆ ಇರಲಿ, ಅದೇನೇ ಇರಲಿ, ಹಮೀದ್ ದಲ್ವಾಯಿ ಅವ್ರ ಬಗ್ಗೆ ನಾವು ಹೇಳ್ತಾ ಇದ್ದಾಗ ಅವರು ಏನು ಹೇಳಿದ್ರು ವಕ್ಫ್ ಬಗ್ಗೆ ಅನ್ನೋದು ಕೂಡ ಭಾಳ ಅದ್ಭುತವಾಗಿದೆ. ಅದು ನಮ್ಮ ದೇಶದಾದ್ಯಂತ ಇರುವ ವಕ್ಫ್ ಹಣ ಬಹಳ ದೊಡ್ಡ ಪ್ರಮಾಣದ್ದು. ಅದನ್ನು ಕೋಮುದ್ವೇಷ ಹರಡಲು ಬಳಸಲಾಗುತ್ತಿದೆ. ಅದೇ ಹಣವನ್ನು ಮುಸ್ಲಿಮರಿಗೆ ಆಧುನಿಕ ಶಿಕ್ಷಣ ನೀಡಲು ಉಪಯೋಗಿಸಿದ್ದಿದ್ದರೆ ಎಷ್ಟೋ ಹಾನಿ ಕಡಿಮೆಯಾಗುತ್ತಿತ್ತು. ಸರ್ಕಾರ ಈ ನಿಧಿಯ ಮೇಲೆ ನಿಯಂತ್ರಣವಿಟ್ಟುಕೊಳ್ಳಬೇಕು. ವಕ್ಫ್ ಹಣದ ವಿನಿಯೋಗ ಆಗುತ್ತಿರುವ ವಿಧಾನದ ತನಿಖೆಯೂ ಆಗಬೇಕು. ಆಗ ಅನೇಕ ಆಶ್ಚರ್ಯಕರ ಸಂಗತಿಗಳು ಹೊರಬೀಳುತ್ತವೆ. ನೋಡಿ ಎಷ್ಟು ಹಿಂದೆ ಹೇಳಿದ್ದಾರೆ ಅವರು. ಸುಮಾರು 50-55 ವರ್ಷಗಳ ಹಿಂದೆ ಹೇಳಿದ್ದ ಈ ವಿಷಯಗಳನ್ನು. ವಕ್ಫ್ ಬಗ್ಗೆ ಇವತ್ತು ಕೂಡ ನಮ್ಮ ಜನಮಾನಸದಲ್ಲಿ ಹೆಚ್ಚಿನ ಮಾಹಿತಿ ಇಲ್ಲ. ಅದರ ಅಪಾಯದ ಬಗ್ಗೆ ಕೂಡ ಸರಿಯಾದ ಒಂದು ಮಾಹಿತಿ ಇಲ್ಲ. ಮುಸ್ಲಿಮರ ಶಿಕ್ಷಣದ ಬಗ್ಗೆ ಕೂಡ ಹಮೀದ್ ದಲ್ವಾಯಿ ಅವರು ಬಹಳ ದೊಡ್ಡ ಒಂದು ಆಂದೋಲನವನ್ನು ಮಾಡಿದ್ರು. ಅವರಿಗೆ ಮತೀಯ ಶಿಕ್ಷಣ ಅಲ್ಲ, ಆಧುನಿಕ ಶಿಕ್ಷಣವನ್ನು ಕೊಡಬೇಕು ಹಾಗೆ ಅಂತ.
ಅವರು ಸೈಯದ್ ಅಹಮದ್ ಖಾನ್ ಅವರ ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಸುಮಾರು 19ನೇ ಶತಮಾನದಲ್ಲಿ ಸೈಯದ್ ಅಹಮದ್ ಖಾನ್ ಏನು ಮಾಡಿದ್ರು, ಅವರು ಬ್ರಿಟಿಷರಿಗೆ ಬಹಳ ಬೇಕಾದವರಾಗಿದ್ದರು. ಈ ಅಲಿಗಢ ಒಂದು ವಿಶ್ವವಿದ್ಯಾನಿಲಯ ಏನಿದೆ ಅದರ ಒಂದು ಸಂಸ್ಥಾಪನೆ ಕೂಡ ಕಾರಣ ಆಗಿದ್ದರು ಅವರು. ಅವ್ರದ್ದೇನು ಅಂತ ಹೇಳಿದ್ರೆ ಮತೀಯ ಶಿಕ್ಷಣಕ್ಕಿಂತ ಆಧುನಿಕ ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು ಹಾಗೆ ಅಂತ. ಅದು ಸಾಧ್ಯವಾಗಲಿಲ್ಲ. ಆಮೇಲೆ ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ ಅವರೇನೆ ಸೈಯದ್ ಅಹಮದ್ ಖಾನ್ ಅವರೇನೆ ಪಾಕಿಸ್ತಾನದ ನಿರ್ಮಾಣದ ಕನಸನ್ನು ಕಂಡರು. ಆದರೆ ಹಮೀದ್ ದಳವಾಯಿ ಅವರ ವಿಶೇಷ ಏನು ಅಂತ ಹೇಳಿದ್ರೆ ಅವರು ಬಹಳ ವಿಚಕ್ಷಣೆಯಿಂದ ಬಹಳ ಚೆನ್ನಾಗಿ ಅವರು ಎಲ್ಲದನ್ನೂ ಕೂಡ ಅವರು ವಿಶ್ಲೇಷಣೆ ಮಾಡ್ತಾಯಿದ್ರು. ಯಾವುದು ಭಾರತೀಯ ಮುಸಲ್ಮಾನರಿಗೆ ಬೇಕು, ಏನು ಬದಲಾವಣೆ ಆಗಬೇಕು, ಇದನ್ನು ಭಾಳ ಅದ್ಭುತವಾಗಿ ತಿಳಿದಿದ್ರು ಅವರು. ಉರ್ದು ಬಗ್ಗೆ ಕೂಡ ಹೇಳ್ತಾ ಇದ್ರು ಅವರು. ಭಾರತದಲ್ಲಿ ಬೇರೆ ಬೇರೆ ಭಾಷೆಗಳಿದೆ. ಎಲ್ಲ ಹಿಂದೂಗಳು ಕೂಡ ತಮ್ಮ ಪ್ರಾಂತದ ಭಾಷೆಯನ್ನು ಪ್ರಧಾನವಾಗಿ ಬಳಸ್ತಾರೆ. ಮುಸಲ್ಮಾನರು ಕೂಡ ಹಾಗೆ ಮಾಡಬೇಕು. ಉರ್ದು ಅನ್ನೋಂಥದ್ದು ಪ್ರತ್ಯೇಕತೆಯ ಒಂದು ಸಾಧನ ಆಗಬಾರ್ದು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಇದು 1971 ನೆನ್ಪಿಟ್ಕೊಳ್ಳಿ, 55 ವರ್ಷಗಳ ಹಿಂದೆ ಅವರು ಒಂದು ಸಂದರ್ಶನದಲ್ಲಿ ಹೇಳಿದ ವಿಷಯ. ಆಶ್ಚರ್ಯ ಆಗುತ್ತೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ. ಭಾಳ ದೊಡ್ಡ ಚಿಂತಕರು ಹಮೀದ್ ದಳವಾಯಿ ಅವರು ಹೇಳ್ತಾರೆ, ಪ್ರತ್ಯೇಕ ಉರ್ದು ಶಾಲೆಗಳು ಹೋಗಬೇಕು. ಶಾಲೆಗಳು ಶಿಕ್ಷಣ ಎಲ್ಲರಿಗೂ ಸಮಾನವಾಗಿರಬೇಕು. ಕ್ಷೇತ್ರೀಯ ಭಾಷೆಗಳಲ್ಲಿ ಸಮಾನ ಪಠ್ಯಕ್ರಮದ ಶಿಕ್ಷಣ ಇರಬೇಕು. ಇದರಿಂದ ಮುಸ್ಲಿಂ ಪ್ರತ್ಯೇಕತೆಯು ಕೊನೆಗೊಂಡು ಅವರಿಗೆ ವಿಶಾಲ ಸಮಾಜದೊಡನೆ ಬೆರೆಯುವ, ಹೊಸ ಬೆಳಕಿನಲ್ಲಿ ಹೊಸ ವಾತಾವರಣದಲ್ಲಿ ಮುಕ್ತವಾಗಿ ಉಸಿರಾಡಿ ವಿಹರಿಸುವ ಅವಕಾಶಗಳು ದೊರೆಯುತ್ತವೆ. ಎಲ್ಲರ ಜೊತೆಗೆ ಪ್ರಗತಿಯನ್ನು ಸಾಧಿಸಬೇಕು ಎಂಬ ಆಕಾಂಕ್ಷೆ ಅವರಲ್ಲಿ ಮೂಡಲು ಸಹಾಯವಾಗುತ್ತದೆ. ಸಮಾನ ವ್ಯವಹಾರ, ವಿಚಾರ, ಏಕರಾಷ್ಟ್ರೀಯ ಭಾವನೆ, ಸಮಾನ ಆಸೆ ಆಕಾಂಕ್ಷೆಗಳ ಒಂದೇ ರಾಷ್ಟ್ರೀಯ ಸಮಾಜವು ಇವೆಲ್ಲ ಬದಲಾವಣೆಗಳಿಂದ ರೂಪುಗೊಳ್ಳಲು ಸಾಧ್ಯವಿದೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ. ಭಾರತದ ಮುಖ್ಯವಾಹಿನಿಯಲ್ಲಿ ಮುಸಲ್ಮಾನರು ಪಾಲ್ಗೊಳ್ಳಬೇಕು, ಇದನ್ನು ಎಲ್ಲ ರಾಷ್ಟ್ರೀಯವಾದಿಗಳು ಹೇಳೋದುಂಟು. ಇದನ್ನೇ ಹಮೀದ್ ದಳವಾಯಿ ಅವರು ಒತ್ತಿ ಹೇಳ್ತಾರೆ. ಇದರಿಂದ ಮುಸಲ್ಮಾನರಿಗೆ ಹೆಚ್ಚಿನ ಅವಕಾಶಗಳು ಸಿಕ್ಕುತ್ತೆ, ಅವರಿಗೆ ವಿಮೋಚನೆ ಆಗುತ್ತೆ, ಅವರು ಮತದ ಸಂಕೋಲೆಗಳಿಂದ ಅವರು ಪಾರಾಗೋದಕ್ಕೆ ಅನುಕೂಲ ಆಗುತ್ತೆ ಹಾಗೆ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಹಳೆಯ ಗೊಡ್ಡು ವಿಚಾರಗಳಿಂದ, ಪದ್ಧತಿಗಳಿಂದ ಮತ್ತು ಕೋಮುವಾದಿ ನಾಯಕರ ಪ್ರಭಾವಗಳಿಂದ ಮೊದಲು ಮುಸ್ಲಿಮರನ್ನು ಮುಕ್ತಿಗೊಳಿಸಬೇಕು. ಯಾವ ರೀತಿ ಅವರು ವಿಮೋಚನೆ ಆಗಬೇಕು ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಯಾವ ರೀತಿ ರಾಜಕಾರಣಿಗಳು ಮುಸಲ್ಮಾನರನ್ನು ಮತ್ತು ಮುಸಲ್ಮಾನರ ಒಂದು ಮತ ಬ್ಯಾಂಕನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತು. ಅದಕ್ಕೋಸ್ಕರವಾಗಿ ಅವರು ಆಂದೋಲನವನ್ನೇ ಮಾಡಿದರು. ಆಗ ಮಾತ್ರ ಅವರ ಅಂದರೆ ವಿಮುಕ್ತಿಯಿಂದ ಮಾತ್ರ ಅವರ ಪ್ರಗತಿ ಸಾಧ್ಯ. ಇದಕ್ಕಾಗಿಯೇ ಒಂದು ಸುಧಾರಣಾ ಚಳವಳಿ ಆರಂಭವಾಗಬೇಕು. ವಿಚಿತ್ರವೆಂದರೆ ಇಂತಹ ಚಳವಳಿಯನ್ನು ಸೆಕ್ಯುಲರ್ವಾದಿ ಹಿಂದೂಗಳು, ಕೋಮುವಾದಿ ಮುಸ್ಲಿಮರು ಒಟ್ಟಾಗಿಯೇ ವಿರೋಧಿಸುತ್ತಾರೆ. ಏನು ಈ ಬದಲಾವಣೆ ಆಗಬೇಕು ಅಂತ ಅದನ್ನು ಇವರು ಎರಡೂ ಸಮೂಹಗಳು ಇದನ್ನು ವಿರೋಧಿಸ್ತಾರೆ. ಭಾರತೀಯ ಜನಸಮುದಾಯವನ್ನು ಇವರು ರಾಷ್ಟ್ರೀಯ ಸಮುದಾಯವೆಂದೇ ಪರಿಗಣಿಸುವುದಿಲ್ಲ ಮತ್ತು ಬಹುಸಂಸ್ಕೃತಿಯ ಪ್ಲೂರಲಿಸ್ಟಿಕ್ ಸೊಸೈಟಿ ಸಮಾಜವೆಂದೇ ವಾದಿಸುತ್ತಾರೆ. ನಾವು ಇವತ್ತು ವಿಶ್ವವಿದ್ಯಾನಿಲಯಗಳಲ್ಲಾಗಲಿ ಅನೇಕ ವಿಶ್ಲೇಷಣೆ ಚರ್ಚೆಗಳ ಒಂದು ಸಂದರ್ಭದಲ್ಲಾಗಲಿ ನಾವು ಈ ಮಾತುಗಳನ್ನು ಕೇಳ್ತೀವಿ. ಇದೊಂದು ಪ್ಲೂರಲಿಸ್ಟಿಕ್ ಸೊಸೈಟಿ ಭಾರತದ್ದು ಅಂತ, ಇದರ ಒಂದು ವೈಶಿಷ್ಟ್ಯಗಳನ್ನು ಉಳಿಸ್ಕೋಬೇಕು ಹಾಗೆ ಅಂತ. ಆದರೆ ಇದರ ಒಳರಾಜಕೀಯ ಏನು ಅಂತ ಹೇಳಿದ್ರೆ ಭಾರತದ ಸ್ವರೂಪವನ್ನು ನಾಶ ಮಾಡಬೇಕು ಮತ್ತು ಮುಸಲ್ಮಾನರು ಮುಖ್ಯವಾಹಿನಿಗೆ ಸೇರದಂತೆ ರಾಷ್ಟ್ರೀಯ ವಾಹಿನಿಯಿಂದ ದೂರ ಆಗುವಂತೆ ಮಾಡುವಂಥದ್ದು ಅಂತ. ಇದು ಹಮೀದ್ ದಳವಾಯಿ ಅಂತಹ ಚಿಂತಕರಿಗೆ ಚೆನ್ನಾಗಿ ಗೊತ್ತಿತ್ತು. ಅದನ್ನೇ ಹೇಳ್ತಾ ಇದ್ರು ಅವರು. ರಾಷ್ಟ್ರೀಯ ಸಮುದಾಯ ಅಂತ ಪರಿಗಣಿಸಬೇಕಾದ್ರೆ ಮುಸ್ಲಿಮರು, ಭಾರತೀಯ ಮುಸ್ಲಿಮರು ಭಾರತದ ಮುಖ್ಯವಾಹಿನಿಗೆ ಸೇರಬೇಕು ಹಾಗೆ ಅಂತ. ಇವರ ಅಂದರೆ ಈ ಪ್ಲೂರಲಿಸ್ಟಿಕ್ ಸೊಸೈಟಿ ಯಾವುದಿದೆ ಇದನ್ನು ಯಾರು ಅಡ್ವೊಕೇಟ್ ಮಾಡ್ತಾರೋ ಅವರು ಅವರ ಆಲೋಚನಾ ವಿಧಾನದಲ್ಲಿಯೇ ದೋಷವಿದೆ, ಇದು ಬದಲಾಗಬೇಕು. ಭಾಳ ಅದ್ಭುತವಾದ್ದು. ಮತ್ತು ಅವರು
ಮುಸ್ಲಿಂ ಹೆಣ್ಣುಮಕ್ಕಳ ಒಂದು ಏನು ತೊಂದರೆಗಳಿದೆ, ಏನೊಂದು ತಲಾಖಿದೆ, ಎಲ್ಲದರ ಬಗ್ಗೆ ಹೋರಾಟ ಮಾಡಿದ್ರು. ಎಲ್ರಿಗೂ ಕೂಡ ಶಿಕ್ಷಣ ಸಿಕ್ಕಬೇಕು, ಇವೆಲ್ಲದರ ಬಗ್ಗೆ ಅವರಿಗೆಲ್ರಿಗೂ ಕೂಡ ಅರಿವು ಸಿಕ್ಕಬೇಕು ಹಾಗೆ ಅಂತ. ವಿಶೇಷ ಅದು ಪತ್ರಿಕಾ ಸಂದರ್ಶನವೊಂದರಲ್ಲಿ ಹಮೀದ್ ದಲ್ವಾಯಿ ಹೇಳ್ತಾರೆ ನೋಡಿ, ಹಮೀದ್ ದಲ್ವಾಯಿ ಅವರು ತೀರಿ ಹೋಗಿ ಭಾಳ ವರ್ಷಗಳಾಯಿತು, 45 ವರ್ಷಗಳಾಯಿತು. ಇಲ್ಲಿ ನಾವು ಗಮನಿಸಬೇಕಾದ್ದೇನು ಅಂತ ಹೇಳಿದ್ರೆ ಅವರ ಚಿಂತನೆಗಳು ಹೇಗಿದ್ವು ಹಾಗೆ ಅಂತ, ಅವರು ಇರಬೇಕಾಗಿತ್ತು ಅಂತ ತುಂಬ ಅನಿಸೋವಂಥದ್ದು ಈ ಚಿಂತನೆಗಳಿಗೇನೆ. ಅವರು 1971 ಪತ್ರಿಕಾ ಸಂದರ್ಶನದಲ್ಲಿ ಏನು ಹೇಳಿದ್ದಾರೆ ಇದನ್ನು ಕೂಡ ನಾವು ಗಮನಿಸಬಹುದು. ಪ್ರಜಾತಂತ್ರೀಯ ಪ್ರಾತಿನಿಧ್ಯ ಕುರಿತು ಚುನಾವಣೆಗಳ ಬಗೆಗೆ ದಲವಾಯಿ ಅವರು ಮಹತ್ವದ ಮಾತುಗಳನ್ನು ಆಡಿದ್ದಾರೆ. ಅವರ ದೂರದೃಷ್ಟಿ, ಅಪಾಯ ಸಂಭಾವ್ಯತೆಯನ್ನು ಗುರುತಿಸುವ ಶಕ್ತಿ, ಕಳಕಳಿಗಳು ವಿಸ್ಮಯ ಹುಟ್ಟಿಸುತ್ತವೆ. ಚುನಾವಣೆಗಳಲ್ಲಿ ಜಾತಿ ಮತಗಳ ಆಧಾರದ ಮೇಲೆ ಪ್ರಾತಿನಿಧ್ಯವಿದ್ದರೆ ಅದು ಪ್ರಜಾತಂತ್ರ ಎನ್ನಿಸಿಕೊಳ್ಳುತ್ತದೆಯೇ? ಬಹಳ ಬೇಸಿಕ್ ಕ್ವಶನ್ ಅವರು ಕೇಳುವಂಥದ್ದು. ನೈಜ ಜಾತ್ಯತೀತವಾದದ ಅಂದರೆ ರಿಯಲ್ ಸೆಕ್ಯುಲರಿಸಮ್, ನಾಟ್ ಸೂಡೋ ಸೆಕ್ಯುಲರಿಸಮ್, ಆ ನೈಜ ಜಾತ್ಯತೀತವಾದದ ಸಮಾಧಿಯನ್ನೇ ಇವರು ಕಟ್ಟುತ್ತಿದ್ದಾರೆ. ಉರ್ದು ಭಾಷೆಗೆ ವಿಶೇಷ ಸ್ಥಾನಮಾನ ಕೇಳುವ ಈ ಪ್ರತ್ಯೇಕತಾವಾದಿ ಬೇಡಿಕೆಯನ್ನು ಬೇರೆ ರಾಜ್ಯಗಳಲ್ಲೂ ಹರಡುವ ಪ್ರಯತ್ನ ನಡೆದಿದೆ. ಎಷ್ಟು ಹಿಂದೆ ಹೇಳಿದ್ದಾರೆ ನೋಡಿ. ಮುಸ್ಲಿಮರದ್ದೇ ಒಂದು ಪ್ರತ್ಯೇಕ ಭಾಷೆ, ಅದರಲ್ಲಿಯೇ ಅವರು ಪ್ರಮಾಣವಚನ ಸ್ವೀಕರಿಸಬೇಕು ಎಂಬುದನ್ನು ಒಪ್ಪಿದರೆ ನಾಳೆ ಸರ್ಕಾರಿ ಗೆಜೆಟನ್ನು ಕೂಡ ಉರ್ದುವಿನಲ್ಲಿ ಹೊರಡಿಸಬೇಕೆಂಬ ಒತ್ತಾಯ ಬರಬಹುದು. ಅಷ್ಟೇ ಏಕೆ, ಮುಸ್ಲಿಮರ ಪ್ರತಿನಿಧಿಯಾಗಿ ಮುಸ್ಲಿಂ ಮಂತ್ರಿ ಇರಬೇಕು ಎನ್ನುವಾಗ ನಾಳೆ ಮುಸ್ಲಿಮರ ಮೊಕದ್ದಮೆಗಳನ್ನು ಇತ್ಯರ್ಥಪಡಿಸಲು ಮುಸ್ಲಿಂ ನ್ಯಾಯಾಧೀಶರೇ ಬೇಕು ಎನ್ನುವ ಕಾಲ ಬರಬಹುದು. ಎಷ್ಟು ಅಪಾಯಕಾರಿ, ಯಾವ ರೀತಿ ಅಪಾಯ ಇದೆ ಅದನ್ನು ಹಮೀದ್ ದಲ್ವಾಯಿ ಅವರು ಅದ್ಭುತವಾಗಿ ಹೇಳ್ತಾರೆ. ನಮಗೆಲ್ಲ ಗೊತ್ತೇ ಇದೆ, ಈಗ 10-15 ವರ್ಷಗಳ ಹಿಂದೆ ಭಾರತದ ಪ್ರಧಾನಮಂತ್ರಿ ಆಗಿದ್ದವರೊಬ್ಬರು ಹೇಳಿದ್ರು, ಸೈನ್ಯದಲ್ಲಿ ಮುಸಲ್ಮಾನರಿಗೆ ಒಂದು ಪ್ರಾತಿನಿಧ್ಯ ಇರಬೇಕು ಹಾಗೆ ಅಂತ. ಈ ಎಲ್ಲದೂ ಕೂಡ ಮುಸಲ್ಮಾನರನ್ನ ದೂರ ಇಡೋವಂಥ, ಈ ಮುಖ್ಯವಾಹಿನಿಗೆ ಸೇರದಲ್ಲೇ ಮಾಡೋಂಥ ಒಂದು ಕುತಂತ್ರ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈಚಿನ ದಶಕಗಳಲ್ಲಿ ಮುಸ್ಲಿಮರಿಗೆ ಸೇನೆಯಲ್ಲಿ ಮೀಸಲಾತಿ ಇರಬೇಕೆನ್ನುವ, ಮುಸ್ಲಿಮರಿಗೆ ಪ್ರತ್ಯೇಕ ಬ್ಯಾಂಕ್ಗಳು ಬೇಕೆನ್ನುವ, ಪ್ರತ್ಯೇಕ ಶರಿಯಾ ಕೋರ್ಟುಗಳು ಬೇಕೆನ್ನುವಂತಹ ಭಯಾನಕ ಸಂಗತಿಗಳು, ಹಕ್ಕೊತ್ತಾಯಗಳು, ಡಿಮ್ಯಾಂಡ್ಗಳು, ಸಾಚಾರ ಆಯೋಗದ ಶಿಫಾರಸ್ಸುಗಳು ಮುಂತಾದ ವಿಚ್ಛಿದ್ರಕಾರಿ ರಾಜಕೀಯ ಬೆಳವಣಿಗೆಗಳು ಘಟಿಸಿದವು ಎಂಬುದನ್ನು ಇಲ್ಲಿ ನಾವು ನೆನಪು ಮಾಡ್ಕೋಬೇಕಾಗುತ್ತೆ. ಅಧಿಕಾರಕ್ಕೆ ಏನು ಮಾಡಲು ಹೇಸದ ಸೆಕ್ಯುಲರ್ ಹಿಂದೂ ನಾಯಕರು ಇಂತಹ ಬೇಡಿಕೆಗಳನ್ನು ಮಾನ್ಯ ಮಾಡಲು ಹಿಂಜರಿಯರು. ಈ ಥರ ಬಹಳ ಅದ್ಭುತವಾದ ಸಂಗತಿಗಳನ್ನು ಹಮೀದ್ ದಲ್ವಾಯಿ ಅವರು ಹೇಳ್ತಾರೆ. ಹಮೀದ್ ದಲ್ವಾಯಿ ಅವರ ಥರ ಮುಸ್ಲಿಂ ನಾಯಕರು, ಚಿಂತಕರು ಹೆಚ್ಚಾಗಬೇಕು. ಬೆರಳೆಣಿಕೆಯಷ್ಟು ಕೂಡ ಸಿಕ್ಕೋದಿಲ್ಲ. ಇದು ಭಾರತೀಯ ಸಮಾಜದ, ಭಾರತೀಯ ಮುಸ್ಲಿಮರ ದುರಾದೃಷ್ಟ. ಹಮೀದ್ ದಲ್ವಾಯಿ ಅವರು ಅನೇಕ ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಯಾವ ರೀತಿ ಭಾರತದಲ್ಲಿ ಮುಸ್ಲಿಂ ರಾಜಕಾರಣ ವ್ಯತ್ಯಾಸಗಳನ್ನು ಮಾಡ್ತೋ ಹಾಗೆ ಅಂತ ತುಂಬ ಅದ್ಭುತವಾಗಿ ಕೆಲವೆಲ್ಲ ಹೇಳ್ತಾರೆ ಅವರು. ಚರಿತ್ರೆ, ಇತಿಹಾಸ ಅನೇಕ ಶತಮಾನಗಳಲ್ಲಿ ಒಂದು ಅವಕಾಶವನ್ನು ಕೊಡುತ್ತೆ, ಒಂದು ಪಾಠ ಕಲಿತ್ಕೊಳ್ಳೋದಕ್ಕೆ, ಒಂದು ಬದಲಾವಣೆಗೆ ಅಂತ. 20ನೇ ಶತಮಾನದಲ್ಲಿ ಭಾರತದ ಜೊತೆಯಲ್ಲಿ ಒಂದು ರೀತಿ ಸಮ್ಮಿಳಿತ ಆಗೋದಕ್ಕೆ, ಒಂದು ರೀತಿ ಸಿಂಕ್ರನೈಸ್ ಆಗೋದಕ್ಕೆ ಬಹಳ ಒಳ್ಳೆಯ ಅವಕಾಶ ಇತ್ತು. ಭಾರತೀಯ ಮುಸಲ್ಮಾನರು ಮತದ ಹೆಸರಲ್ಲಿ ಪ್ರತ್ಯೇಕವಾದ ಒಂದು ದೇಶವನ್ನು ಕೇಳೋ ಮೂಲಕ ಒಂದು ಸುವರ್ಣಾವಕಾಶವನ್ನು ಕಳ್ಕೊಂಡ್ರು, ಶತಮಾನದ ಅವಕಾಶವನ್ನು ಕಳ್ಕೊಂಡ್ರು. ಏನಿದ್ರೂ ಕೂಡ ಭಾರತೀಯ ಮುಸ್ಲಿಮರು ಭಾರತದ ಬಗ್ಗೆ ಸರಿಯಾದ ಅರಿವನ್ನಿಟ್ಕೋಬೇಕು, ನಿಷ್ಠೆಯನ್ನಿಟ್ಕೋಬೇಕು ಹಾಗೆ ಅಂತ ಮುಸ್ಲಿಂ ಹೆಣ್ಣು ಮಕ್ಕಳ ಒಂದು ವಿಮೋಚನೆಗೋಸ್ಕರವಾಗಿ ಹೋರಾಟ ಮಾಡಿದ್ರಲ್ಲ ಹಮೀದ್ ದಲ್ವಾಯಿ, ಭಾಳ ವಿಶೇಷವಾದ ವ್ಯಕ್ತಿ. ಅವರ ಕೃತಿಗಳನ್ನು ಓದೋ ಮೂಲಕ, ಅವರ ಒಂದು ಜೀವನದ ಸಂದೇಶವನ್ನು ನಾವು ಓದೋ ಮೂಲಕ, ಅಧ್ಯಯನ ಮಾಡೋ ಮೂಲಕ ನಿಜವಾಗಿ ಅವರಿಗೆ ಗೌರವ ಸಲ್ಲಿಸಬಹುದು. ಅಹೆಡ್ ಆಫ್ ಟೈಮ್ಸ್ ಅನ್ನೋ ಒಂದು ಮಾತಿದೆ. ಆ ರೀತಿ ಅನೇಕ ದಶಕಗಳ ಮುಂಚೆನೇ ಅವರು ಏನೊಂದು ಯೋಚನೆ ಮಾಡಿದ್ರು, ಏನೊಂದು ಚಿಂತನೆ ನಡೆಸಿದ್ರು, ಅದು ಮುಖ್ಯ, ಈಗಲೂ ಕೂಡ ಮುಖ್ಯ. ವಿಶ್ವವಾಣಿ TV ಸ್ಪೆಷಲ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ
ವಿನಂತಿ. ಎಲ್ಲರೂ ಕೂಡ ಈ ವಾಹಿನಿಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.